ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಒಮ್ಮೆ ಯೋಚಿಸಿ, ನೀವು ದೇವರನ್ನು ಮೊದಲಿನಂತೆ ಇನ್ನೂ ಪ್ರೀತಿಸುತ್ತಿದ್ದೀರಾ? ದೇವರು ಇಂದು ನಿಮಗೆ ಕೇಳುತ್ತಿರುವ ಪ್ರಶ್ನೆ, ನಿನ್ನ ಮೊದಲ ಪ್ರೀತಿ ಎಲ್ಲಿದೆ? ನೀವು ಎಷ್ಟು ಪ್ರಾರ್ಥನೆ ಮಾಡುತ್ತಿದ್ದೀರಿ ಎಂದು ನಿಮಗೆ ನೆನಪಿದೆಯಾ? ಆ ಮೊದಲ ಪ್ರೀತಿ ಈಗಲೂ ನಿಮ್ಮಲ್ಲಿದೆಯಾ? ಒಂದು ಕಾಲದಲ್ಲಿ ದೇವರೊಂದಿಗೆ ಇದ್ದ ಆ ಆತ್ಮೀಯ ಸಂಬಂಧ ಈಗಲೂ ಹಾಗೆಯೇ ಇದೆಯಾ? ನಿಮಗೆ ಭಕ್ತಿ ಕಡಿಮೆ ಆಗಿರುವಂತೆ ಅನಿಸುತ್ತಿದ್ದರೆ ಈ ಮಾತುಗಳು ನಿಮಗಾಗಿಯೇ. ಒಂದು ಕಾಲದಲ್ಲಿ ಪ್ರಾರ್ಥನೆ ಮಾಡಲು ಆಸಕ್ತಿ ಇತ್ತು, ಆದರೆ ಈಗ ಇಲ್ಲ. ಚರ್ಚಿಗೆ ಸಮಯಕ್ಕೆ ಹೋಗಬೇಕು ಅನಿಸುತ್ತಿತ್ತು, ಆದರೆ ಈಗ ಯಾವಾಗಲಾದರೂ ಹೋದರೆ ಸಾಕು ಅನಿಸುತ್ತದೆ. ಏಕೆ ಹೀಗೆ ಆಗುತ್ತಿದೆ? ಭಕ್ತಿ ಕಡಿಮೆಯಾಗದೆ ದೇವರಿಗೆ ಹತ್ತಿರವಾಗಿಯೇ ಇದ್ದು ದೇವರ ಮೇಲಿನ ಪ್ರೀತಿ ಕಡಿಮೆಯಾಗದೇ ಇರಲು ಏನು ಮಾಡಬೇಕು ಎಂಬ ವಿಷಯಗಳನ್ನು ಇಂದು ತಿಳಿದುಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಜಾಗರೂಕತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ನಾವು ನಮ್ಮ ಆಸಕ್ತಿಯನ್ನು ಕಳೆದುಕೊಳ್ಳದೆ ದೇವರನ್ನು ಪ್ರೀತಿಸಬೇಕು. ನಾವು ದೇವರನ್ನು ಎಷ್ಟು ಹೆಚ್ಚು ಪ್ರೀತಿಸುತ್ತೇವೋ ಅಷ್ಟು ನಮ್ಮ ಭಕ್ತಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೇವೆ. ನಾವು ಭಕ್ತಿ ಜೀವನದಲ್ಲಿ ಏಕೆ ಹಿಂದಕ್ಕೆ ಹೋಗುತ್ತಿದ್ದೇವೆ ಎಂಬುದನ್ನು ತಿಳಿಯಲು 4 ಕಾರಣಗಳನ್ನು ಹೇಳುತ್ತೇನೆ. ಮೊದಲನೆಯ ಕಾರಣ, ಜೀವನದಲ್ಲಿ ತುಂಬ ಬ್ಯುಸಿ ಆಗುವುದು, ಹಣ ಸಂಪಾದನೆಗಾಗಿ ಹೆಚ್ಚು ಕೆಲಸ ಮಾಡುವುದು. ಬ್ಯುಸಿ ಜಾಬಿನಿಂದ ನಮ್ಮ ಸಮಯವನ್ನೆಲ್ಲ ಅದರಲ್ಲೇ ಕಳೆಯುತ್ತೇವೆ. ಕೆಲಸವಾಗಲಿ ಅಥವಾ ಜಾಬ್ ಆಗಲಿ ನಮ್ಮ ಅವಶ್ಯಕತೆಗೆ ಸಾಕಾಗುವಷ್ಟು ಮಾಡಿದರೆ ಸಾಕು. ಒಂದು ದಿನದಲ್ಲಿ ಕನಿಷ್ಠ 1 ಗಂಟೆಯಾದರೂ ಪ್ರಾರ್ಥನೆಗೆ ಸಮಯ ಕೊಡಲಾಗದ ಕೆಲಸಕ್ಕೆ ಏನು ಪ್ರಯೋಜನ? ಏಕೆಂದರೆ ಈ ಜೀವನ ಶಾಶ್ವತವಲ್ಲ. ದೇವರ ಜೊತೆ ಇರುವ ಜೀವನವೇ ಶಾಶ್ವತ, ಅದೇ ಮುಖ್ಯ. ಆದುದರಿಂದ ಯಾವ ಕೆಲಸವಾಗಲಿ ದೇವರಿಂದ ದೂರ ಮಾಡುತ್ತಿದ್ದರೆ ಅದನ್ನು ತಕ್ಷಣ ಬಿಡಿ ಮತ್ತು ದೇವರನ್ನು ಕೇಳಿ. ಆಗ ದೇವರು ನಿಮಗೆ ಸರಿಯಾದ ಕೆಲಸವನ್ನು ಕೊಡುತ್ತಾರೆ. ಎರಡನೆಯ ಕಾರಣ, ಹೃದಯದಲ್ಲಿ ಗರ್ವ, ಅಹಂಕಾರ ಬರುವುದು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೀಗೆ ಹೇಳಲಾಗಿದೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ನಾಶನಕ್ಕಿಂತ ಮೊದಲು ಗರ್ವ ಬರುತ್ತದೆ, ಬೀಳುವುದಕ್ಕಿಂತ ಮೊದಲು ಅಹಂಕಾರ ಬರುತ್ತದೆ. ಗರ್ವ ತುಂಬ ಅಪಾಯಕಾರಿ. ಗರ್ವ ಬಂದ ಕ್ಷಣದಿಂದಲೇ ಭಕ್ತಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ನನಗೆ ಎಲ್ಲವೂ ಗೊತ್ತು ಎಂದು ಯೋಚಿಸುತ್ತಾರೆ, ಆದರೆ ನಿಜವಾಗಿ ಏನು ಗೊತ್ತಿರುವುದಿಲ್ಲ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ದೇವರು ನಮಗೆ ಹೆಚ್ಚಾದ ಕೃಪೆಯನ್ನು ಕೊಡುತ್ತಾರೆ. ಆದುದರಿಂದ ದೇವರು ಅಹಂಕಾರಿಗಳಿಗೆ ಎದುರಾಳಿಯಾಗಿದ್ದಾರೆ, ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸುತ್ತಾರೆ ಎಂದು ಧರ್ಮಶಾಸ್ತ್ರವು ಹೇಳುತ್ತದೆ. ಗರ್ವ ನಿಮ್ಮೊಳಗೆ ಬಂದರೆ ಭಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆಗ ಒಂದು ಕಾಲದಲ್ಲಿ ನಾನು ತುಂಬ ಭಕ್ತಿಯುತವಾಗಿದ್ದೆ, ನನಗಿಂತ ಚೆನ್ನಾಗಿ ಯಾರು ಪ್ರಾರ್ಥನೆ ಮಾಡಲಾರರು ಎಂಬ ಅನವಶ್ಯಕ ಗರ್ವದ ಮಾತುಗಳು ಬರುತ್ತವೆ. ಆದುದರಿಂದ ಗರ್ವ ತುಂಬ ಅಪಾಯಕಾರಿ. ನಿಮ್ಮೊಳಗೆ ಗರ್ವ ಇದ್ದರೆ ಅದನ್ನು ತೆಗೆದುಹಾಕುವಂತೆ ದೇವರನ್ನು ಕೇಳಿ. ಗರ್ವ ಇದ್ದರೆ ಭಕ್ತಿ ಜೀವನದಲ್ಲಿ ಬೆಳವಣಿಗೆ ಸಾಧ್ಯವಿಲ್ಲ. ಎಚ್ಚರಿಕೆ. ಮೂರನೇ ಕಾರಣ, ಪ್ರಾರ್ಥನೆ ಒಂದು ಆಚಾರವಾಗಿ ಮಾರ್ಪಟ್ಟಾಗ. ಯೆಶಾಯನ ಗ್ರಂಥ 29ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಯೆಹೋವನು ಹೇಳುವುದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನೋ ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಇದಕ್ಕೆ ಅರ್ಥ ಏನೆಂದರೆ, ಬಾಯಿಂದ ಪ್ರಾರ್ಥಿಸುತ್ತಾರೆ ಆದರೆ ಹೃದಯದಿಂದ ಅಲ್ಲ. ಇಂದು ಪ್ರಾರ್ಥನೆ ಮಾಡಬೇಕು ಎಂದು ಸೇವಕರು ಹೇಳಿದ್ದಾರೆ ಎಂದು ಮಾಡುತ್ತಾರೆ, ಆದರೆ ಹೃದಯದಿಂದ ಪ್ರಾರ್ಥನೆ ಮಾಡುವುದಿಲ್ಲ. ಹೀಗಾಗಿ ಅವರು ಪ್ರಾರ್ಥನೆ ಮಾಡುತ್ತಾರೆ ಆದರೆ ಹೃದಯದಿಂದ ಪ್ರಾರ್ಥನೆ ಮಾಡುವುದಿಲ್ಲ. ದೇವರು ನಮ್ಮ ಪ್ರಾರ್ಥನಾ ಕೊಠಡಿಗೆ ಬರುತ್ತಾರೆ, ನಾವು ಆತನೊಂದಿಗೆ ಮಾತನಾಡುತ್ತಿದ್ದೇವೆ, ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಿದ್ದಾರೆ ಎಂಬ ಅರಿವು ಇಲ್ಲದೆ ಪ್ರಾರ್ಥಿಸುತ್ತಾರೆ. ಹೀಗೆ ಕೇವಲ ಆಚಾರದಂತೆ ಪ್ರಾರ್ಥಿಸಿದರೆ ಯಾವುದೇ ಪ್ರಯೋಜನ ಇರುವುದಿಲ್ಲ. ಇದರಿಂದ ಭಕ್ತಿ ಜೀವನದಲ್ಲಿ ಇನ್ನಷ್ಟು ಹಿಂದೆ ಹೋಗುತ್ತೇವೆ. ಆದುದರಿಂದ ಇನ್ನು ಮುಂದೆ ತುಟಿಗಳಿಂದ ಮಾತ್ರವಲ್ಲ, ಹೃದಯದಿಂದ ಹಾಗೂ ಆತ್ಮದಿಂದ ಪ್ರಾರ್ಥಿಸಿ ದೇವರಿಗೆ ಹತ್ತಿರವಾಗಿರಿ ಮತ್ತು ದೇವರ ಸನ್ನಿಧಿಯನ್ನು ಅನುಭವಿಸಿ. 4ನೆಯ ಕಾರಣ, ಮೊದಲ ಪ್ರೀತಿಯನ್ನು ಮರೆತು ಕೃತಜ್ಞತೆಯ ಹೃದಯ ಇಲ್ಲದಿರುವುದು. ಇದರಿಂದಲೂ ಭಕ್ತಿ ಜೀವನದಲ್ಲಿ ಹಿಂದೆ ಹೋಗುತ್ತಾರೆ. ಪೇತ್ರನು ಮಾಡಿದ್ದು ಇದೆ. ಮೀನುಗಾರನಾಗಿದ್ದ ಪೇತ್ರನನ್ನು ಯೇಸು ಕ್ರಿಸ್ತನು ತನ್ನ ಶಿಷ್ಯನಾಗಿ ಆರಿಸಿಕೊಂಡರು. ಆಗ ಪೇತ್ರನು, ಗುರುವೇ, ನಿಮಗಾಗಿ ಏನೇ
ಏನನ್ನಾದರೂ ಮಾಡುತ್ತೇನೆ, ನನ್ನ ಪ್ರಾಣವನ್ನು ಕೊಡುತ್ತೇನೆ ಎಂದು ಹೇಳಿದನು. ಆದರೆ ಅದೇ ಪೇತ್ರನು ಆ ಮನುಷ್ಯನನ್ನು ನಾನು ಅರಿಯೆನು ಎಂದು 3 ಸಾರಿ ಹೇಳಿದನು. ನಂತರ ಮತ್ತೆ ಮೀನು ಹಿಡಿಯಲು ಹೋದನು. ಆದರೆ ಯೇಸು ಕ್ರಿಸ್ತನು ಮತ್ತೆ ಪೇತ್ರನ ಬಳಿಗೆ ಬಂದು, ನನಗಾಗಿ ಸೇವೆ ಮಾಡು ಎಂದು ಹೇಳಿದರು. ಆಗ ಪೇತ್ರನು ಸಂಪೂರ್ಣವಾಗಿ ಬದಲಾದನು. ಹಾಗೆಯೇ ನಾವು ಸಹ ನಮ್ಮ ಮೊದಲ ಪ್ರೀತಿಯನ್ನು ಮರೆತು ಬಿಟ್ಟಿದ್ದೇವೆ. ನಾವು ಪಾಪದಲ್ಲಿ ಇದ್ದಾಗ, ದೇವರಿಂದ ದೂರವಿದ್ದಾಗ, ನಾವು ದೇವರನ್ನು ಎಷ್ಟು ನೋಯಿಸಿದರೂ ದೇವರು ನಮ್ಮನ್ನು ಪ್ರೀತಿಸಿ ನಾಶವಾಗದಂತೆ ರಕ್ಷಿಸಿದ ದಿನವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಇದರಿಂದಲೇ ನಾವು ಭಕ್ತಿ ಜೀವನದಲ್ಲಿ ಹಿಂದೆ ಹೋಗುತ್ತಿದ್ದೇವೆ. ಆದರೂ ದೇವರು ಇನ್ನೂ ನಮಗಾಗಿ ಕಾಯುತ್ತಿದ್ದಾರೆ. ನಾವು ಮೊದಲ ಪ್ರೀತಿಯನ್ನು ಮರೆತರೂ ದೇವರ ಪ್ರೀತಿ ನಮ್ಮ ಮೇಲೆ ಕಡಿಮೆಯಾಗಿಲ್ಲ. ನೀವು ಭಕ್ತಿ ಜೀವನದಲ್ಲಿ ಹಿಂದೆ ಹೋಗಿದ್ದರೂ ಸಹ ದೇವರು ತನ್ನ ಪ್ರೀತಿಯನ್ನು ತೋರಿಸುವುದರಲ್ಲಿ ಹಿಂದೆ ಹೋಗಿಲ್ಲ. ಇಂದು ದೇವರು ಬಯಸುವುದು ಒಂದೇ, ನಿಮ್ಮ ಮೊದಲ ಪ್ರೀತಿಯನ್ನು ನೆನಪಿಸಿಕೊಳ್ಳಿ, ಮತ್ತೆ ಪ್ರಾರ್ಥನೆ ಮಾಡಿ, ಬೈಬಲ್ ಓದಿ, ಭಕ್ತಿ ಜೀವನದಲ್ಲಿ ಮತ್ತೆ ಬೆಳೆಯಿರಿ. ಅದೇ ದೇವರ ಇಚ್ಛೆ. ಈ 4 ಕಾರಣಗಳಿಂದಲೇ ನಾವು ಭಕ್ತಿ ಜೀವನದಲ್ಲಿ ಹಿಂದೆ ಹೋಗುತ್ತಿದ್ದೇವೆ. ಇದೀಗ ಭಕ್ತಿ ಕಡಿಮೆಯಾಗದಂತೆ ಇರಲು 5 ಮಾರ್ಗಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಮಾರ್ಗ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಇಲ್ಲದೆ ಭಕ್ತಿ ಜೀವನದಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಪ್ರಾರ್ಥನೆ ಕಡಿಮೆಯಾದರೆ ಸ್ವಯಂಚಾಲಿತವಾಗಿ ಭಕ್ತಿಯೂ ಕಡಿಮೆಯಾಗುತ್ತದೆ. ಪ್ರಾರ್ಥನೆ ಮಾಡುವುದು ಭಾರವಾಗಿರಬಾರದು, ಆಸಕ್ತಿಯಿಂದ ಮಾಡಬೇಕು. ಒಮ್ಮೆ ಯೋಚಿಸಿ, ನಿಮಗೆ ಇಷ್ಟವಾದವರ ಜೊತೆ ನೀವು ಸಮಯ ಗೊತ್ತಾಗದೆ ಮಾತನಾಡುತ್ತೀರಲ್ಲ, ನಿಮ್ಮ ಮೊಬೈಲ್ ಬಳಕೆ ಮಾಡದೆ ಒಂದು ದಿನವೂ ಇರಲು ಸಾಧ್ಯವಿಲ್ಲ ಅಲ್ಲವೇ? ಹಾಗಾದರೆ ನಿಮಗೆ ಜೀವ ಕೊಟ್ಟು ನಿಮ್ಮನ್ನು ರಕ್ಷಿಸಿ ಪರಲೋಕವನ್ನು ಕೊಡುತ್ತೇನೆ ಎಂದು ಹೇಳುತ್ತಿರುವ ದೇವರಿಗೆ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲವೇ? ನನಗಾಗಿ 1 ಗಂಟೆಯಾದರೂ ಪ್ರಾರ್ಥನೆ ಮಾಡಲಾರೆಯಾ ಎಂದು ದೇವರು ಕೇಳುತ್ತಿದ್ದಾರೆ. ಆದುದರಿಂದ ಪ್ರಾರ್ಥನೆ ಮಾಡುವುದನ್ನು ಬಿಡಬೇಡಿ. ಎರಡನೆಯ ಮಾರ್ಗ, ಪ್ರತಿದಿನ ಬೈಬಲ್ ಓದಬೇಕು. ನಮ್ಮ ದೇಹಕ್ಕೆ ಆಹಾರ ಇಲ್ಲದಿದ್ದರೆ ಅದು ಹೇಗೆ ದುರ್ಬಲವಾಗುತ್ತದೋ ಹಾಗೆಯೇ ನಮ್ಮ ಆತ್ಮಕ್ಕೆ ದೇವರ ವಾಕ್ಯ ಇಲ್ಲದಿದ್ದರೆ ಭಕ್ತಿ ದುರ್ಬಲವಾಗುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಯೇಸು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಬರುವ ಪ್ರತಿಯೊಂದು ನುಡಿಯಿಂದಲೂ ಬದುಕುವನು ಎಂದು ಬರೆದಿದ್ದೇ ಅಂದರು. ಬೈಬಲ್ ಅಂದರೆ ಸೇವಕರು ಮಾತ್ರ ಓದಲು ಇರುವ ಪುಸ್ತಕವಲ್ಲ, ಪ್ರತಿಯೊಬ್ಬರೂ ತಪ್ಪದೆ ಓದಲೇಬೇಕಾದ ಗ್ರಂಥ. ದೇವರ ವಾಕ್ಯ ನಿಮಗೆ ದಾರಿ ತೋರಿಸುತ್ತದೆ, ನಿಮ್ಮೊಂದಿಗೆ ಮಾತನಾಡುತ್ತದೆ, ನಿಮ್ಮ ಜೀವನವನ್ನು ಬದಲಿಸುತ್ತದೆ. ವಾಕ್ಯ ಇಲ್ಲದಿದ್ದರೆ ಭಕ್ತಿ ಕಡಿಮೆಯಾಗುತ್ತದೆ. ಆದುದರಿಂದ ಇನ್ನು ಮುಂದೆ ದಿನದಲ್ಲಿ ಕನಿಷ್ಠ 30 ನಿಮಿಷವಾದರೂ ಬೈಬಲ್ ಓದಲು ಆರಂಭಿಸಿ. ನಿಮ್ಮ ಭಕ್ತಿ ಜೀವನವನ್ನು ಕಾಪಾಡಿಕೊಳ್ಳಿ. ಮೂರನೆಯ ಮಾರ್ಗ, ಯಾವಾಗಲೂ ದೇವರನ್ನು ಸ್ತುತಿಸಬೇಕು. ಬಹಳ ಮಂದಿ ಸಂತೋಷದಲ್ಲಿದ್ದಾಗ ಮಾತ್ರ ದೇವರನ್ನು ಸ್ತುತಿಸುತ್ತಾರೆ. ಆದರೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರನ್ನು ಸ್ತುತಿಸಬೇಕು, ಅದೇ ದೇವರ ಇಚ್ಛೆ. ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 16-18ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತವಾಗಿದೆ. ಸಂತೋಷದಲ್ಲಿದ್ದಾಗ, ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲರೂ ಸ್ತುತಿಸುತ್ತಾರೆ. ಆದರೆ ನಾವು ಆಗಿರಬಾರದು. ಪ್ರತಿಯೊಂದು ಸಮಯದಲ್ಲೂ ದೇವರನ್ನು ಸ್ತುತಿಸಬೇಕು. ನೀವು ದೇವರನ್ನು ಸ್ತುತಿಸುವ ಪ್ರತಿ ಸಾರಿ ದೇವರ ಸನ್ನಿಧಿ ಇಳಿದು ಬರುತ್ತದೆ. ಸ್ತುತಿಸಿದಾಗ ಶತ್ರುಗಳ ವಿರುದ್ಧ ಯುದ್ಧದಲ್ಲಿ ಜಯ ಹೊಂದುತ್ತೀರಿ. ಸ್ತುತಿಸಿದಾಗ ನಮ್ಮ ಮನಸ್ಸು ದೇವರ ಕಡೆ ತಿರುಗುತ್ತದೆ. ಒಮ್ಮೆ ಯೋಚಿಸಿ, ನೀವು ದೇವರನ್ನು ಸ್ತುತಿಸುತ್ತಿದ್ದೀರಾ? ದೇವರು ಸ್ತುತಿಗಳ ಮೇಲೆ ಆಸೀನನಾಗಿದ್ದಾನೆ ಎಂದು ಬೈಬಲ್ ಹೇಳುತ್ತದೆ. ಆದುದರಿಂದ ದೇವರನ್ನು ಯಾವಾಗಲೂ ಸ್ತುತಿಸುವುದನ್ನು ಮರೆಯಬೇಡಿ. 4ನೆಯ ಮಾರ್ಗ, ಉಪವಾಸ ಇರಬೇಕು. ಪ್ರತಿಯೊಬ್ಬ ಕ್ರೈಸ್ತನು ಖಚಿತವಾಗಿ ಉಪವಾಸ ಇರಬೇಕು. ಉಪವಾಸವು ತುಂಬ ಶಕ್ತಿಯನ್ನು ನೀಡುತ್ತದೆ. ಅನೇಕ ವರ್ಷಗಳಿಂದ ಇರುವ ಬಂಧನಗಳಿಂದ ಉಪವಾಸ ಬಿಡುಗಡೆ ನೀಡುತ್ತದೆ. ಉಪವಾಸವು ನಮ್ಮ ಆತ್ಮವನ್ನು ಬಲಪಡಿಸುತ್ತದೆ. ನಮಗೆ ತಿಳಿಯದೆ ದೇವರೊಂದಿಗೆ ಹೆಚ್ಚು ಸಂಪರ್ಕವಾಗುತ್ತೇವೆ. ಪ್ರತಿಯೊಂದು ಉಪವಾಸದಲ್ಲೂ ನಮ್ಮ ಆತ್ಮದಲ್ಲಿ ಬದಲಾವಣೆಗೆ ಉಂಟಾಗುತ್ತದೆ. ದೇವರು ನಮ್ಮೊಂದಿಗೆ ಏನು ಮಾತನಾಡುತ್ತಿದ್ದಾರೆ ಎಂಬ ಅರಿವು ಬರುತ್ತದೆ. ಆದುದರಿಂದ ವಾರದಲ್ಲಿ ಕನಿಷ್ಠ 1 ದಿನವಾದರೂ ಉಪವಾಸ ಇರಿ. ಸಭೆಯಲ್ಲಿ ಉಪವಾಸ ಪ್ರಾರ್ಥನೆಗಳನ್ನು ಏರ್ಪಡಿಸಿದಾಗ ನೀವು ಸಹ ಭಾಗವಹಿಸಿ. ಪ್ರತಿಯೊಂದು ಉಪವಾಸವು ನಿಮ್ಮ ಭಕ್ತಿ ಜೀವನವನ್ನು ಬೆಳೆಸುತ್ತದೆ. ಆದುದರಿಂದ ಉಪವಾಸವನ್ನು ಆರಂಭಿಸಿ. 5ನೇ ಮಾರ್ಗ, ಪವಿತ್ರವಾಗಿ ಭಕ್ತಿಯಿಂದ ಬದುಕುವವರೊಂದಿಗೆ ಸ್ನೇಹ ಮಾಡಬೇಕು. ಯಾಕೆಂದರೆ ಅವರೇ ನಿಮ್ಮನ್ನು ಭಕ್ತಿ ಜೀವನದಲ್ಲಿ ಬೆಳೆಯಲು ಸಹಾಯ ಮಾಡುತ್ತಾರೆ. ನೀವು ಭಕ್ತಿಯಲ್ಲಿ ಕುಗ್ಗಿದಾಗ ಅವರು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ. ಉದಾಹರಣೆಗೆ, ನಿಮಗೆ ಬೆಂಕಿ ಬೇಕಾದರೆ ನೀರಿನ ಬಳಿಗೆ ಹೋದರೆ ಬೆಂಕಿ ಸಿಗುತ್ತದೆಯಾ? ಯೋಚಿಸಿ. ನೀವು ಉರಿಯಲು ನಿಮ್ಮ ಸುತ್ತಲೂ ನಿಮ್ಮನ್ನು ಉರಿಯುವಂತೆ ಮಾಡುವವರಿರಬೇಕು, ತಣ್ಣಗಾಗಿಸುವವರಲ್ಲ. ಆದುದರಿಂದ ನೀವು ಯಾರೊಂದಿಗೆ ಸ್ನೇಹ ಮಾಡುತ್ತಿದ್ದೀರಿ ಎಂಬುದು ತುಂಬ ಮುಖ್ಯ. ನೀವು ಖಾಲಿ
ಸಮಯದಲ್ಲಿ ಬೈಕ್ ರೈಡ್ಗೆ ಹೋಗೋಣ ಬಾ ಎನ್ನುವ ಸ್ನೇಹಿತರಿಗಿಂತ ಬೈಬಲ್ ಓದೋಣ, ಪ್ರಾರ್ಥನೆ ಮಾಡೋಣ ಎನ್ನುವ ಸ್ನೇಹಿತರು ಬೇಕು. ಒಮ್ಮೆ ಯೋಚಿಸಿ, ನಿಮ್ಮ ಸ್ನೇಹಿತರು ಯಾರು? ಅವರು ನಿಮ್ಮನ್ನು ಲೋಕದ ಕಡೆ ಕರೆದೊಯ್ಯುವವರ ಅಥವಾ ಪ್ರಾರ್ಥನೆಯ ಕಡೆಗೆ ನಡೆಸುವವರ? ನಿಮ್ಮ ಸ್ನೇಹಿತರು ಭಕ್ತಿಯಿಂದ ಇದ್ದರೆ ಅವರು ನಿಮ್ಮನ್ನು ಭಕ್ತಿಯಲ್ಲಿ ಉಳಿಸಲು ಪ್ರಯತ್ನಿಸುತ್ತಾರೆ. ಆದುದರಿಂದ ಭಕ್ತಿಯಿಂದ ಬದುಕುವವರೊಂದಿಗೆ ಸ್ನೇಹವನ್ನು ಆರಂಭಿಸಿ. ಈಗ ಮತ್ತೊಮ್ಮೆ ಯೋಚಿಸಿ, ಭಕ್ತಿ ಜೀವನದಲ್ಲಿ ಹಿಂದೆ ಹೋಗಲು 4 ಕಾರಣಗಳನ್ನು ಹೇಳಿದ್ದೇನೆ. ಆ 4 ಕಾರಣಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ಇದ್ದರೆ ತಕ್ಷಣ ಅದನ್ನು ತೆಗೆದುಹಾಕುವಂತೆ ದೇವರನ್ನು ಕೇಳಿರಿ. ಹಾಗೆ ಭಕ್ತಿ ಜೀವನವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ವಿಷಯದಲ್ಲಿ 5 ಮಾರ್ಗಗಳನ್ನು ಹೇಳಿದ್ದೇನೆ. ಮೊದಲನೆಯದು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಎರಡನೆಯದು ಪ್ರತಿದಿನ ಬೈಬಲ್ ಓದಬೇಕು. ಮೂರನೆಯದು ಯಾವಾಗಲೂ ದೇವರನ್ನು ಸ್ತುತಿಸಬೇಕು. ನಾಲ್ಕನೆಯದು ಉಪವಾಸ ಮಾಡಬೇಕು. ಐದನೆಯದು ಭಕ್ತಿಯಿಂದ ಬದುಕುವವರೊಂದಿಗೆ ಸ್ನೇಹ ಮಾಡಬೇಕು. ಈ 5 ಮಾರ್ಗವನ್ನು ನೀನು ಅನುಸರಿಸಿದರೆ ಖಂಡಿತವಾಗಿ ಭಕ್ತಿ ಜೀವನದಲ್ಲಿ ಬೆಳವಣಿಗೆ ಹೊಂದುತ್ತೀರಿ. ಇಂದು ದೇವರು ನಿಮ್ಮೊಂದಿಗೆ ಒಂದು ಮಾತನ್ನು ಮಾತನಾಡಲು ಬಯಸುತ್ತಾರೆ. ನನ್ನ ಮೊದಲ ಪ್ರೀತಿ ನಿನಗೆ ನೆನಪಿದೆಯಾ ಅಥವಾ ಮರೆತೆಯಾ ಎಂದು ಯೋಚಿಸು. ಒಂದು ಕಾಲದಲ್ಲಿ ಪ್ರಾರ್ಥನೆ ಮಾಡದೇ ಇದ್ದರೆ ಹೃದಯ ತುಂಬ ಭಾರವಾಗುತ್ತಿತ್ತು. ಆದರೆ ಈಗ ಹಾಗೆಯೇ ಇದೆಯಾ? ನೀವು ಬೈಬಲ್ ಓದಿ ಎಷ್ಟು ದಿನಗಳಾಯಿತು? ಹಿಂದೆ ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಿದ್ದರು, ಆದರೆ ಈಗ ಮಾತನಾಡುತ್ತಿದ್ದಾರೆಯೇ? ಬದಲಾದದ್ದು ದೇವರ ಪ್ರೀತಿ ಅಲ್ಲ, ನಮ್ಮ ಭಕ್ತಿಯೇ ಬದಲಾಗಿದೆ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸು, ಪ್ರಭುವೇ, ನಾವು ನಿಮ್ಮ ಮೊದಲ ಪ್ರೀತಿಯನ್ನು ಮರೆತಿದ್ದೇವೆ, ನಿಮಗೆ ದೂರವಾಗಿದ್ದೇವೆ. ಆದರೆ ನಿಮ್ಮ ಪ್ರೀತಿ ಮಾತ್ರ ನಮ್ಮನ್ನು ಬಿಟ್ಟಿಲ್ಲ. ನಮ್ಮಲ್ಲಿ ಮತ್ತೆ ಆ ಮೊದಲ ಪ್ರೀತಿಯನ್ನು ನೆನಪಿಸಿರಿ, ನಮ್ಮ ಭಕ್ತಿ ಜೀವನವನ್ನು ಬೆಳೆಸಿರಿ ಎಂದು ದೇವರನ್ನು ಕೇಳಿರಿ. ಅವರು ಖಂಡಿತವಾಗಿ ನಿಮಗೆ ಸಹಾಯ ಮಾಡುತ್ತಾರೆ. ಇಂದು ದೇವರ ಮುಂದೆ ಒಂದು ನಿರ್ಧಾರ ಮಾಡಿ, ಪ್ರಭುವೇ, ಇನ್ನು ಮುಂದೆ ನನ್ನ ಮೊದಲ ಸ್ಥಿತಿ, ನನ್ನ ಮೊದಲ ಪ್ರೀತಿಯನ್ನು ಮರೆತಿರಲಾರೆನು. ನನ್ನ ಭಕ್ತಿ ಜೀವನವನ್ನು ಕಾಪಾಡಿಕೊಳ್ಳುತ್ತೇನೆ, ನಿಮಗೆ ದೂರವಾಗದಂತೆ ಜಾಗರೂಕತೆ ವಹಿಸುತ್ತೇನೆ. ಏಸಯ್ಯ, ನನಗೆ ಸಹಾಯ ಮಾಡಿ ಎಂದು ಪ್ರಾರ್ಥಿಸಿರಿ. ತಡ ಮಾಡಬೇಡಿ, ದೇವರು ನಿಮಗಾಗಿ ಕಾಯುತ್ತಿದ್ದಾರೆ. ನೀವು ಒಂದು ಬಾರಿ ಹೃದಯದಿಂದ ಆತನನ್ನು ಕರೆದರೆ ಸಾಕು, ಆತನು ನಿಮ್ಮ ಬಳಿಗೆ ಬರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.